ಆಸೆ ತಪ್ಪಲ್ರಿ, ಆಸೆ ಹಕ್ಕು. ನಿಮ್ಗೆ ಆಸೆ ಇಲ್ಲದೇನೋ ತಾಯಿ ಮಗನ್ ಸಾಕ್ತಾಳಂದ್ರಿ, ನಾಯಿ ಮರಿ ಸಾಕತ್ತನ್ರಿ, ದನ ಕರನ್ ಸಾಕತ್ತನ್ರಿ. ಆ ಆಸೆ ಇಲ್ಲ ನಿಮ್ಮ ಹತ್ರ ಅಂತೇಳಿ ನೀವು ಸತ್ತೋಗ್ತೀರ ಹೊಟ್ಟಿಗಿಲ್ದೆ. ನಿಮಗೆ ಹೊಟ್ಟೆ ತುಂಬಿರ ಮೇಲೂ ಅಲ್ಲೊಂದು ಮಂಗ ಒಂದು ಹಣ್ಣನ್ನು ತಿಂತಾ ಇದೆ ಅನ್ನೋದನ್ನ ದ್ವೇಷ ಮಾಡ್ತೀರಲ್ಲ, ಅದು ದುರಾಸೆ. ಸಮಗ್ರವಾಗಿ ಬದುಕಬೇಕಪ್ಪ, ಅದ್ರ ಪಾಲು ಅದು ತಿನ್ನುತ್ತೆ, ನನ್ನ ಪಾಲು ನಾನು ತಿಂತೀನಿ. ದುರಾಸೆ ಯಾವತ್ತೂ ನಿಮ್ಗೆ ವಿನಾಶ, ಆಸೆ ಯಾವತ್ತೂ ಅಭಿವೃದ್ಧಿ. ಒಬ್ಬ ಅಧಿಕಾರಿ ತನ್ನ ಸಂಬಳಕ್ಕೆ ತಕ್ಕನಾಗಿ ಏನು ತನ್ನ ಕರ್ತವ್ಯ ನಿರ್ವಹಿಸೋದು ಆಸೆ. ಅದ್ರ ಆಚೆ ಲಂಚ ಹೊಡೆಯೋದಿದೆಯಲ್ಲ, ಅದು ದುರಾಸೆ. ಆಸೆ ಪ್ರಾಕೃತಿಕವಾಗಿ ಇರುವಂಥದ್ದು, ದುರಾಸೆ ನಾನು ಸೃಷ್ಟಿ ಮಾಡ್ಕೊಳ್ಳೋದು. ಈ ಆಸೆ ಮತ್ತು ದುರಾಸೆಗೆ ಏನು ವ್ಯತ್ಯಾಸ ಆಗೋದ್ರೆ? ಈಗ ಆಸೆ ಇರೋ ತಪ್ಪಾಗಲ್ಲ ಮನುಷ್ಯನಿಗೆ. ಈಗ ಅವನೇನೋ ಇದನ್ನು ಮಾರಬೇಕು, ಅವನ ಜಮೀನು ತೊಗೊಬೇಕು, ಮನೆ ಕಟ್ಟಿಸ್ಬೇಕು, ಕಾರ್ ತೊಗೊಬೇಕು. ಈಗ ಆಸೆ ಹಂಗೆ ತಪ್ಪಾಗಾದ್ರೆ? ಆಸೆ ತಪ್ಪಲ್ರಿ, ಆಸೆ ಹಕ್ಕು. ನೀವು ಆಸೆ ತಪ್ಪಲ್ಲ, ಆಸೆ ಪ್ರಕೃತಿ, ಅದನ್ನು ಹಕ್ಕದು. ನೀವು ಆಸೆ ಇಲ್ಲದೆ ಅಂತ ಹೇಳಿದ್ರೇನೋ ಇಲ್ಲೇನೋ ನೀವೇನೋ ಏನನ್ನು ಪಡೆಯೋದಿಲ್ಲ. ಆಸೆ ಏನಿದೆ ಕೇಳಿದರೆ ಪ್ರಾಕೃತಿಕವಾಗಿ ತನ್ನ ಹಕ್ಕನ್ನು ಮಾತ್ರ ಅವಲಂಬಿಸಿದೆ. ಆಸೆ ಏನು ಗೊತ್ತಾ ನಿಮಗೆ? ಈ ನಿಮ್ಮ ಹೊಟ್ಟೆ ತುಂಬಿರ್ತಾರಲ್ರಿ, ಅಷ್ಟು ಪಾಲ ಮಾತ್ರ ನಿಮ್ಮದು ಹಕ್ಕು. ಆ ಆಸೆ ಇಲ್ಲ ನಿಮ್ಮ ಹತ್ರ ಅಂತೇಳಿ ನೀವು ಸತ್ತೋಗ್ತೀರ ಹೊಟ್ಟಿಗಿಲ್ದೆ. ಅದನ್ನು ಪಡೆಯೋದು ನಿಮ್ಮ ಹಕ್ಕು, ಗೊತ್ತಾಯ್ತಾ? ನಿಮಗೆ ಹೊಟ್ಟೆ ತುಂಬಿರ ಮೇಲೂ ಅಲ್ಲೊಂದು ಮಂಗ ಒಂದು ಹಣ್ಣನ್ನು ತಿಂತಾ ಇದೆ ಅನ್ನೋದನ್ನು ದ್ವೇಷ ಮಾಡ್ತೀರಲ್ಲ, ಅದು ದುರಾಸೆ. ಏನು ಹೇಳ್ರಿ? ನಿಮಗೆ ಹೊಟ್ಟೆ ತುಂಬಿದ್ರ ಮೇಲೆ ನಿಮ್ಮ ಹೊಟ್ಟೆ ತುಂಬಕ್ಕೆ ಪಡೆಯೋದು ಆಸೆ, ಹಕ್ಕು. ಹೊಟ್ಟೆ ತುಂಬಿದ್ರ ಮೇಲೆ ಇನ್ನೊಂದೇನೋ ಮಂಗನ ಇನ್ನೊಂದು ಹಣ್ಣನ್ನು ತಿಂತಾ, ನಿಮ್ಮ ಪಾಲು ಅಲ್ದಿದ್ದನ್ನು ತಿಂತಾ ಇದೆಯಲ್ಲ. ನೀವು ಸೃಷ್ಟಿ ಮಾಡಿದ ಮಂಗ, ನೀವು ಸೃಷ್ಟಿ ಮಾಡಿದ ಗಿಡ, ನೀವು ಸೃಷ್ಟಿ ಮಾಡಿದ ಹಣ್ಣನ್ನು ಅದು ಪಾಲನ್ನು ತಿಂತಾ ಇದೆಯಲ್ಲ, ಅದು ನಂದು ಅಂತೇಳಿ, ನನ್ನ ಹೊಟ್ಟೆದು ಅಂತೇಳಿ ನೀವು ಆಸೆ ಪಡ್ತಾ ಇದೆ, ಹಣಕ್ಕೋ ಇನ್ನೊಂದಕ್ಕೋಸ್ಕರ. ದುರಾಸೆ ಇದೆಯಲ್ಲ, ಅದು ತಪ್ಪು. ನಿಮ್ಮ ಆಸೆ ಯಾವತ್ತೂ ಸಮೇತ ನಿಮಗೇನು ಕೇಳಿದರೆ ಅಭಿವೃದ್ಧಿಯ ಪಥದಡಿ ಪ್ರಾಕೃತಿಕ ಅಭಿವೃದ್ಧಿಯನ್ನು ಕೊಂಡೊಯ್ತಾ ಇರುತ್ತೆ. ಆಸೆ ಹೆಚ್ಚು ಹೆಚ್ಚು ಪ್ರಾಕೃತಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸುತ್ತೆ ಆಸೆ. ದುರಾಸೆ ಯಾವತ್ತು ಕೇಳಿದ್ರೆ ವಿನಾಶದ ಅಂಚಿಗೆ ಆತನ್ನು ಮತ್ತು ತನ್ನ ಪರಿಸರನ ಪ್ರಕೃತಿನ ವಿನಾಶದ ಅಂಚಿಗೆ ಕೊಂಡೊಯ್ತಾ ಇರುತ್ತೆ. ಹೇಗೆ? ದುರಾಸೆ ಯಾವತ್ತೂ ನಿಮಗೆ ವಿನಾಶ, ಆಸೆ ಯಾವತ್ತೂ ಅಭಿವೃದ್ಧಿ. ಗೊತ್ತಾಯ್ತಾ ನಿಮಗೆ? ನಿಮ್ಗೆ ಆಸೆ ಇಲ್ಲದೇ ತಾಯಿ ಮಗನ ಸಾಕ್ತಾಳಂದ್ರಿ, ನಾಯಿ ಮರಿನ ಸಾಕತ್ತನ್ರಿ, ದನ ಕರನ್ ಸಾಕತ್ತನ್ರಿ. ಆ ತಾಯಿ ಇದ್ದಿದ್ದೇನು ಮರಿನ ಸಾಕೋಲ್ಲ ಅಂತ ಹೇಳಿದ್ರೇನು ಮತ್ತೇನು 10 ನಾಯಿ ಮರಿ ಆಗಕ್ಕೆ ಸಾಧ್ಯನಂದ್ರೆ, ಅಭಿವೃದ್ಧಿ ಆಗಕ್ಕೆ ಸಾಧ್ಯನಂದ್ರಿ? ಸಾಧ್ಯ ಇಲ್ಲ ತಾನೇ. ಅಂದರೆ ತನ್ನ ಮಗು ಹೆಂಗೆ ಇದ್ರೂ ಸಾಕಿದ್ರೆ ಇನ್ನೊಂದು ಮಗುನ ನೋಡಿ ಕರ್ಬದಿದೆಯಲ್ಲ, ನನ್ನ ಮಗು ಅಷ್ಟು ಚೆಂದ ಇಲ್ಲ ಅನ್ನೋದು ದುರಾಸೆ. ಗೊತ್ತಾಯ್ತಾ ನಿಮಗೆ? ನನ್ನ ಮಗು ಅಷ್ಟು ಬಿಳ್ಳೋಗಿಲ್ಲ, ಅಷ್ಟು kg ತೂಕ ಇಲ್ಲ ಏನ್ರಿ, ಡಾಕ್ಟ್ರ್ ಹೇಳಿದರು ನನ್ನ ಮಗು ಅಷ್ಟೊಂದು ಆರೋಗ್ಯ ಇಲ್ಲಂತೆ. ಇವೆಲ್ಲ ಹೇಳಿ ಆ ಮಗುನ ಕಂಪ್ಯಾರಿಟಿವ್ ಮಾಡೋದಿದೆಯಲ್ಲ, ಅದು ದುರಾಸೆ. ತಾಯಿ ಮಗುನ ಸಾಗೋದು ಆಸೆ ಇದೆ. ಈ ದುರಾಸೆ ಅಂದರೆ ಅದು ವಿನಾಶ ಅಂದ್ರಲ್ಲ, ಅದನ್ನು ಹೇಳಿ ಹೇಗೆ? ಅಲ್ಲ, ದುರಾಸೆ ವಿನಾಶ ಅಂತ ತಗೊಂಡಾಗ ಇನ್ನೇನು ಮಾಡುತ್ತೆ? ಇನ್ನೊಂದು ಮಗುನ ನೋಡಿ ತನ್ನ ಮಗುನ ಕರ್ಬ ಕೆಡಿದ್ಲು ತಾಯಿ ಅಂತ ಹೇಳಿದರೆ ತನ್ನ ಮಗುನ ಚೆನ್ನಾಗಿ ಸಾಕಲ್ಲ ಅವಳು. ತನ್ನ ಮಗು ಸ್ವರ್ಗತ್ತದು, ವಿನಾಶದ ಕಡೆಗೆ ಹೋಗುತ್ತೆ ಮಗು. ಆ ಮಗುನಂತೆ ಮಾಡೋಕ್ಕಾಗಲ್ಲ. ಒಬ್ಬ ರಾಜಕಾರಣಿ ಇದ್ದವನೇನೋ ತಾನೇನೋ ಗೆದ್ದಿದ್ದೀನಿ, ಅಭಿವೃದ್ಧಿ ಮಾಡಬೇಕು ಅನ್ನೋದು ಆಸೆ. ಇಡೀ ನನ್ನ ವ್ಯವಸ್ಥೆನೇ ತಂದು ಅಂತೇಳಿ ನೋಡೋದು ಆಸೆ, ಅದು ಅಭಿವೃದ್ಧಿ. ಆಸೆ ದಿಕ್ಕಲ್ಲ ಅದು ಹೋಗುತ್ತೆ. ನಾನು ಎಲ್ಲದೂ ನನ್ನ ಮನೆದೇ ಸ್ವಂತ, ಇನ್ನೊಬ್ಬಂದು ನನ್ನೇ ಅಂತೇಳಿ ನಾನು ಸಂಗ್ರಹಿಸೋಕೆ ತಾಕತ್ತಿದೆ ಅಂತೇಳಿ ಪೂರ್ತಿ ಬಡ್ದು ಬಾಚಿ ತಗೊಳೋದು, ಲಂಚ ಹೊಡೆದು ಮಾಡೋದು ಏನೋ ಕೇಳಿದರೆ ಅದು ದುರಾಸೆ. ಒಬ್ಬ ಅಧಿಕಾರಿ ತನ್ನ ಸಂಬಳಕ್ಕೆ ತಕ್ಕನಾಗಿ ಏನು ತನ್ನ ಕರ್ತವ್ಯ ನಿರ್ವಹಿಸೋದು ಆಸೆ. ಅದು ಮಾಡಲೇಬೇಕದು. ತಂದು ಜೀವನ ಇದೆ, ತಂದು ಎಲ್ಲ ವ್ಯವಸ್ಥೆನೂ ಇದೆ. ಅದ್ರ ಆಚೆ ಲಂಚ ಹೊಡೆಯೋದಿದೆಯಲ್ಲ, ಅದು ದುರಾಸೆ. ಲಂಚ ಹೊಡೆದಾಗ ಏನು ಕೇಳಿದರೆ ತಾನೂ ಹಾಳಾಗ್ತಾನೆ. ಫಸ್ಟ್ ತನ್ನ ವೈಯಕ್ತಿಕ ವರ್ಚಸ್ಸು ಕೆಟ್ಟೋಗುತ್ತೆ, ತಾನು ಹಾಳಾಗ್ತಾನೆ, ಜೊತೆಗೆ ಸಮಾಜನ ಹಾಳು ಮಾಡ್ತಾನೆ. ಅದರ ಅರ್ಥ ನಿಜವಾಗಿ ಏನು ಕೇಳಿದರೆ ಆಸೆ ಅನ್ನೋದು ಒಂದು ಅಭಿವೃದ್ಧಿ, ಅದು ಸತ್ಯ, ಅದು ಈಗ ನ್ಯಾಯ. ಅದು ದುರಾಸೆ ಅನ್ನೋದೇನು ಕೇಳಿದ್ರೆ ವಿನಾಶ, ವಿಕೃತಿ, ಅದು ಕೆಟ್ಟ ವ್ಯಾಮೋಹ ಅದೊಂದು. ಈಗ ಅದ್ರ ಮಧ್ಯೆ ಗೆರೆ ಎಳೆಯೋದು ಹೇಗೆ? ಯಾವುದನ್ನು? ಮನುಷ್ಯ ತನ್ನೊಳಗಿನ ತಾನು ಅರಿವು ಸೃಷ್ಟಿ ಆಗಕ್ಕೆ ಶುರುವಾದಾಗ ಏನು ಕೇಳಿದರೆ ತಾನು ಆಸೆಯಿಂದ ಹೊರಗಡೆ ಬರಲ್ಲ. ತಾನು ಯಾರು ಅಂತೇಳಿ ತನಗೆ ಗೊತ್ತಾದಾಗ ಅವನಿಗೆ ಅರ್ಥ ಆಗುತ್ತೆ, ನನ್ನ ಹೊಟ್ಟೆ ತುಂಬಿರ ಮೇಲೆ ಇಲ್ಲಿ ಏನಿಲ್ಲ, ನನ್ನ ಪಾಲು ಇಷ್ಟು ಅಂತ. ಮಂಗ ತಿನ್ನೋದು ಅದ್ರ ಪಾಲು ಅನ್ನೋದು ಗೊತ್ತಾಗತ್ತೆ. ಒಬ್ಬ ಅಧಿಕಾರಿ ಇದ್ದವನಿಗೆ ತನ್ನೊಳಗಿನ ತಾನು ಅರಿವು ಶುರುವಾದಾಗೇನೋ ಇನ್ನೊಬ್ಬ ಏನು ಕೇಳಿದರೆ ಅವನಿಗೆ 10,000 ರೂಪಾಯಿ ಸಂಬಳ ಇರಲಿ, ಇನ್ನೊಬ್ಬನಿಗೆ 50,000 ಇರಲಿ, ಇನ್ನೊಬ್ಬನಿಗೆ 5 ಲಕ್ಷ ಇರಲಿ ಕೇಳಿದರೆ ತನ್ನ ಚೌಕಟ್ಟಿನಲ್ಲಿ ಕೆಲಸ ಮಾಡೋದು ಮಾತ್ರ ತನ್ನ ಕರ್ತವ್ಯ ಅನ್ನೋದು ಅರ್ಥ ಆಗುತ್ತೆ. ತನ್ನೊಳಗಿನ ಅರಿವು ಅದ್ರ ಆಚೆ ನಂದಲ್ಲ ಅಂತೇಳಿ ಗೊತ್ತಾಗುತ್ತೆ ಅವನಿಗೆ. ಅದ್ರ ಆಚೆಗೆ ಹೋದಾಗ ಏನು ಮಾಡ್ತಾನೆ? ಲಂಚ ಹೊಡೆಯೋಕೆ ಹಿಡಿತಾನೆ, ಇದು ಮಾಡ್ತಾನೆ. ಅದು ದುರಾಸೆ. ನಿಮಗೆ ದುರಾಸೆ ಯಾವತ್ತೂ ನಿಮ್ಮನ್ನು ಮತ್ತು ನಿಮ್ಮ ಸಮಾಜವನ್ನು ನಾಶ ಮಾಡ್ತಾ ಹೋಗುತ್ತೆ. ಆಸೆ ಯಾವತ್ತೂ ನಿಮ್ಮನ್ನು ಮತ್ತು ನಿಮ್ಮ ವ್ಯವಸ್ಥೆಗಳನ್ನು, ನಿಮ್ಮ ಪ್ರಾಕೃತಿಕ ಸಂಪತ್ತನ್ನು ಅಭಿವೃದ್ಧಿಗೊಳಿಸ್ತಾ ಹೋಗುತ್ತೆ. ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಈಗೇನೋ ಆಸೆ ಇದ್ದಾಗ ಏನು ಮಾಡ್ತೀರಾ? ನೀವು 4 ಹಣ್ಣು ತಿಂತೀರಾ, ನಿಮ್ಮ ಪಪ್ಳೆ ಮರದಲ್ಲೂ 2 ಹಣ್ಣು ಮಂಗ ತಿಂದಿದೆ ಅಂತೇಳಿ ಖುಷಿ ಪಡ್ತೀರಾ, 2 ಪಪ್ಳೆ ಮರನ ಇಡ್ತೀರಾ. ನನಗೂ ತಿನ್ನೋಕ್ಕಾಗ್ತದೆ, ನನ್ನ ಉಳಿದಿದ್ದ ಇನ್ನೂ ಹಕ್ಕಿ ಅವಕ್ಕೂ ತಿನ್ನೋಕ್ಕಾಗುತ್ತೆ. ಅಭಿವೃದ್ಧಿ ಅಂತ ಹೋಗುತ್ತೆ.
ದುರಾಸೆ ಸೃಷ್ಟಿಯಾದಾಗ ಏನಾಗುತ್ತೆ ಕೇಳಿದ್ರೆ ಮಂಗ ತಿಂತಾ ಇದೆಯಲ್ಲ ನನ್ನ ಮರದ ಪಪ್ಪಳೆ ಹಣ್ಣನ್ನು ಇದನ್ನ ಇಲ್ಲೇ ಏನೋ ಇಟ್ಟರಾಗೋದಿಲ್ಲ ಅಂತ ಅದಕ್ಕೆ ಭಾಳಷ್ಟು ಜನರುಗಳಿಗೆ ಚಿಕ್ಕು ಮರ ಕಡಿತಾರೆ, ಹಲಸಿನ ಮರ ಕಡಿತಾರೆ, ನಿಮ್ಗೇನೋ ಪಪ್ಪಳೆ ಮರ ಕಡಿತಾರೆ. ಯಾಕಾಗಿ ಕೇಳಿ ಮಂಗ ಬಂದು ತಿನ್ನಬಾರ್ದು ಅಂತ. ಅದು ದುರಾಸೆ. ಅದು ಇನ್ನೊಂದು ದಿವಸ ಏನಾಗುತ್ತೆ ಅಂತೇಳಿ ಇವ್ನ ಕಡೆ ಸಪೋಟ ಮರ ಮಂಗಳೆಲ್ಲ ಸತ್ತೋದು ತಿನ್ನೋಕ್ಕಿಲ್ಲ, ಇವ್ನ ಕಡ್ದು ಮರದಲ್ಲಿ ಆಹಾರ ಇಲ್ಲ, ಮಂಗ ಸತ್ತೋದು ಅಂತೇಳಿ ಇವನಿಗೂ ತಿನ್ನೋಕ್ಕಿಲ್ಲ, ಇವನು ಬುಡಕ್ಕೂ ಬರುತ್ತದು. ಇವನು ದುರಾಸೆ ಇವನು ತಗೊಂಡೋಗುತ್ತೆ. ಅದರ ಅರ್ಥ ಏನು ಕೇಳಿದ್ರೆ ದುರಾಸೆ ನಾನು ಮತ್ತು ನನ್ನ ವ್ಯವಸ್ಥೆ ಫಸ್ಟ್ ನನ್ನ ಅವನತಿ, ನಂತರದಲ್ಲಿ ತನಗೆ ಸಂಬಂಧಪಟ್ಟ ವ್ಯವಸ್ಥೆ ಅವನತಿ ದುರಾಸೆ. ಆಸೆ ಯಾವತ್ತು ನನ್ನ ಅಭಿವೃದ್ಧಿ ಜೊತೆಗೆ ಇಡೀ ಸಾಮಾಜಿಕ ಪ್ರಾಕೃತಿಕ ಅಭಿವೃದ್ಧಿಯ ಒಂದು ವ್ಯವಸ್ಥೆ ಇದು. ಆಸೆ ಬೇಕು, ಆಸೆಯಿಂದನೇ ಇಲ್ಲಿ ನೆತ್ತಿರೋದು. ಆಸೆ ಇಲ್ಲದೆ ಆದರೆ ಒಂದು ತಾಯಿ ಮಗುನ ಸಾಕಲ್ಲ, ನಾಯಿ ಮರಿನ ಸಾಕೋದಿಲ್ಲ, ಮುಂದಿನ ಸಂತತಿ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ. ಆಸೆ ಪ್ರಾಕೃತಿಕವಾಗಿ ಇರುವಂಥದ್ದು. ದುರಾಸೆ ನಾನು ಸೃಷ್ಟಿ ಮಾಡ್ಕೊಳ್ಳೋಂಥದ್ದು. ಆ ಥರ ಅದು ಹೌದಾ ಸುಳ್ಳು ಯೋಚನೆ ಮಾಡಿರಿ ನೀವು. ಹೌದಾ ಅದು ಸರಿ? ಹಾಂ, ಈಗ ಭಾಳಷ್ಟು ಜನ ನಿಮಗೇನೋ ಸಪೋಟ ಮರ ಕಡಿಯೋದು. ನಾನು ಭಾಳ ಜನ ರೈತರನ್ನ ಕೇಳಿದೆ, ಭಾರಿ ಮಂಗನ ಕಾಟ ಕಂಡ್ರೆ ನಾವೀಗೇನೋ ಬರ್ತಾವೆ, ಇದನ್ನು ಸಪೋಟ ಮರ ಅಷ್ಟು ಕಡ್ಸಿ ಹಾಕ್ಬಿಟ್ಟಿದ್ದೀನಿ ಅಂತ. ಇವನು ಇಟ್ಟಿದ್ದಲ್ಲ, ಇವನು ಅಪ್ಪನ ಇಟ್ಟಿದ್ದು. ಇಲ್ಲ ಅದು ಎಂಥ ದುರಾಸೆ ಅಂದ್ರಿ, ಎಂಥ ದುರ್ಬುದ್ಧಿ ಅಂದ್ರಿ. ಈಗ ನಾನು 10 ವರ್ಷ ಮಂಗಷ್ಟು ಯಾರಿಗಿಲ್ಲೇನೋ ಅಗ್ರಿಮೆಂಟ್ ಇಲ್ಲ, ಈ ಪ್ರಭೇದ ಇಷ್ಟು ವರ್ಷ ಇಲ್ಲೇನೋ ಭೂಮಿನ ಆಳ್ತೀವಿ, ಇಷ್ಟು ನಾವು ಇರ್ತೀವಿ ಅಂತೇಳಿ. ಮನುಷ್ಯ ಅಷ್ಟು ಸತ್ತೋದ ಅಂತ ಇಟ್ಕೊಳ್ಳಿ, ಮಂಗನೇ ತಿನ್ನೋದನ್ನು, ಬೇರೆ ಏನೋ ತಿನ್ನೋಕ್ಕಾಗತ್ತಾ? ಮಂಗಷ್ಟು ಸತ್ತೋದು ಅಂತೇಳಿ ಇಟ್ಕೊಳ್ರಿ, ಮಂಗನ ಕಾಯಿಲೆ ಬಂದ ಇವನೇ ತಿನ್ನೋದು, ಬೇರೆ ಯಾರೋ ತಿನ್ನೋಕ್ಕೆ ಬರುತ್ತಾ? ಅದೇ ಒಂದು ಸಪೋಟ ಮರ ಇವನು ಅಪ್ಪನ ಕಾಲದಿಂದ ಇಟ್ಟಿದ್ದು 50 ವರ್ಷದ ನೀವು ಕಡ್ದೆಲ್ಲ ತೆಗೆದು ಇಟ್ಕೊಂಡ್ರೆ ಇದೇನೋ ಈ ಸಿಮೆಂಟ್ ಕಟ್ಟ ಬಿಲ್ಡಿಂಗ್ ಅಂದ್ರೆ ಇದು ಗಿಡ. ಪ್ರಕೃತಿಯ ಇವನು ಹೇಳ್ದಂಗೆ ಕೇಳೋಕ್ಕಿರೋದಂದ್ರೆ ಪ್ರಕೃತಿ. ಒಂದು ಸಪೋಟ ಮರ 10 ವರ್ಷ ಬೆಳಿಬೇಕಂದ್ರೆ 10 ವರ್ಷನೇ ಬೇಕು. ಇನ್ನೇನೋ ಇವನು ಅವು ಇವು ಏನೋ ನಾಟಕ ಮಾಡಿ ಇನ್ನೊಂದು 2 ವರ್ಷ ಬೇಗ ಬರಂಗೆ ಮಾಡ್ಬೋದು, ಅದೇನು ಶಾಶ್ವತ ಅಲ್ಲ. 10 ವರ್ಷನೇ ಬೇಕು. ಅರ್ಜೆಂಟಲ್ಲಿ ಮಾಡ್ತೀನಿ ಅನ್ನೋಕ್ಕಾಗತ್ತಾ? ಮಂಗ ಸತ್ತೋಗ್ಬಿಟ್ರೆ ನಾಳೆ ಬೆಳಗ್ಗೆ ನಂಗೆ ಸಪೋಟ ಹಣ್ಣು ಬೇಕಪ್ಪ ಅಂತೇಳಿದ್ರೆ ಬರುತ್ತಾ ಇವನಿಗೆ? ಸಮಗ್ರವಾಗಿ ಬದುಕಬೇಕಪ್ಪ, ಅದ್ರ ಪಾಲು ಅದು ತಿನ್ನುತ್ತೆ, ನನ್ನ ಪಾಲು ನಾನು ತಿಂತೀನಿ. ನಾನು ಎಷ್ಟು ಹೊಟ್ಟೆ ತುಂಬುತ್ತಾ ಇಷ್ಟು ಪಾತ್ರ ನನ್ನ ಪಾಲು, ಅದ್ರ ಆಚೆದೆಲ್ಲ ಬೇರೆಯವ್ರ ಪಾಲು. ಅಷ್ಟು ಅರ್ಥನೇ ಇಲ್ಲ ಅಂದಾಗ ಏನು ಅರ್ಥ? ಅದು ತನ್ನೊಳಗಿನ ಅರಿವು ಇದ್ದಾಗ ಮಾತ್ರ ಅದನ್ನು ಜ್ಞಾನ, ಅದು ಅವನಿಗೆ ಅದು ಗೊತ್ತಾಗುತ್ತೆ, ನನ್ನ ಪಾಲು ಇಷ್ಟೇಯ ಅಂತೇಳಿ. ಪಾಲನ್ನು ಅರಿತು ಬದುಕದಿದ್ದವನು ಅವನೆಂಥ ಮೂರ್ಖ. ಅವನು ತಾನು ಹಾಳಾಗ್ತಾನೆ, ತನ್ನ ಸಮಾಜನೂ ಹಾಳು ಮಾಡ್ತಾನೆ ಅವನು. ಅದು ಯಾಕೆ ತನ್ನ ಅರಿವು ತನಗಿಲ್ಲ ಅಂತೇಳಿ ನಾವು ಇನ್ನೊಬ್ಬನ ನೋಡಿ ಕಲಿ ಅನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ. ನಿನ್ನನ್ನು ನೋಡಿ ನೀನು ಬದುಕು ಅಂತ ಯಾವನೂ ಹೇಳಲ್ಲ.